ಅಸ್ಸಲಾಮುಅಲೈಕುಂ, ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಅಮಾನುಲ್ಲಾ ಬೋನ್ ಸೆಟರ್ಸ್. ಮಂಡ್ಯ ಜಿಲ್ಲೆಯಿಂದ ಬಂದಿರೋದು. 1.5 ವರ್ಷದಿಂದ ಅವ್ರಿಗೆ ಹಳೆ ಬ್ಯಾಕ್ ಪೇನು, ಸೊಂಟ ನೋವು, ಮಂಡಿ ನೋವು ಎಲ್ಲ ಇತ್ತು. ಸುಮಾರು ಕಡೆ ತೋರಿಸಿದ್ರು, ಅವರು ಎಲ್ಲೂ ವಾಸಿ ಆಗಿಲ್ಲ. ಅವ್ರಿಗೆ ನಮ್ಮ ಇನ್ಸ್ಟಾ ಪೇಜನ್ನ ನೋಡಿ ಇಲ್ಲಿ ಬಂದಿದ್ದಾರೆ. ಈಗ ಕೇಳೋಣ ಯಾವಾಗಿಂದ ಇತ್ತು ನೋವು ಅವ್ರಿಗೆ, ಎಲ್ಲಿಂದ ಬಂದಿರೋದು, ಮೊದಲು ಎಲ್ಲೆಲ್ಲಿ ತೋರಿಸಿದ್ರ. ಸರ್ ನಮಸ್ತೆ. ನಮಸ್ತೆ ಸರ್. ನಾವು ಫಸ್ಟ್ KR ನಗರದಲ್ಲಿ ತೋರಿಸಿದ್ದು, ಮತ್ತೆ ಮೈಸೂರು ಬೆಂಗಳೂರಲ್ಲಿ ಯಾವ್ದೋ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಅಲ್ಲೂ ತೋರಿಸ್ತಾ ಬಂದು, ಅಲ್ಲೂ ಸುಮಾರು ದುಡ್ಡು ಕಳ್ಕೊಂಡು ಈಗ ನಾನು ಫಾಲೋ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಫಾಲೋ ಮಾಡ್ತಾ ನೋಡಿದೆ. ಸುಮ್ಗೆ ನಾವು ಅಲ್ಲೆಲ್ಲ ನಾನು ಹಿಂದಿದು ಮತ್ತೆ ತಿಮ್ಮಿಳದೆಲ್ಲ ನೋಡ್ತಿದ್ದೆ. ನಮ್ಗೆ ಭಾಷೆ ಬರಲ್ಲ ಅಂದಾಗ ಇದು ಯಾವ್ದೋ ಒಂದು ಆಕಸ್ಮಿಕವಾಗಿ ತಗದೆ ನೋಡೋದ ಮೈಸೂರು ಅಂದ್ಬಿಟ್ಟು ಮೈಸೂರು ಬೋನ್ಸ್ ಅಂದ್ಬಿಟ್ಟು ಹೊಡೆದೆ. ಬೋನ್ಸ್ ಅಂತ ಹೊಡೆದಾಗ ನಿಮ್ದು ನೋಡಿದೆ, ನಮ್ಮಲ್ಲ ಬೋನ್ ಸೆಂಟರ್ ಅಂತ ನೋಡ್ದಲ್ಲ. ನಾನೇನ್ ಮಾಡ್ದ ಫಾಲೋ ಅದು ಓಕೆ ಕೊಟ್ಕೊಂಡೆ. ನೋಡ್ತಾ ನಾನು ಫಿಸಿಯೋಥೆರಪಿ ಸುಮಾರು ಫಿಸಿಯೋಥೆರಪಿ ನಾನು ಒಂದ್ ತಿಂಗಳಿಂದ ಫಿಸಿಯೋಥೆರಪಿ ಒಂದ್ ಸ್ವಲ್ಪ ಕಮ್ಮಿ ಆಯ್ತಲ್ಲ, ಮಾಡಿದಾಗ ಮಾತ್ರ ಕಮ್ಮಿ ಆಗ್ತಿತ್ತು. ಇಲ್ಲ ಅಂತಂದ್ರೆ ತಿರ್ಗಿ ಅದೇ ತರ ಪೇನ್ ಸ್ಟಾರ್ಟ್ ಆಗೋದು. ಇದು ನಿಮ್ ಫಾಲೋ ಮಾಡ್ತಾ ನೋಡ್ತಾ ನಿಮ್ಮ ಇದು ತಗೊಂಡ್ ನೋಡಿದಾಗ L4 L5 S1 ಮತ್ತೆ ಜೈಂಟ್ ಪೇನ್ ಎಲ್ಲ ನೋಡ್ದಲ್ಲ. ನಾವು ಯಾಕೆ ಹೋಗ್ಬಾರ್ದು, ಇಲ್ಲಿ ನಾವು ಸ್ವಲ್ಪ ಕರ್ನಾಟಕದ್ದು ನಾವು ಗೊತ್ತಿರೋದು ಭಾಷೆ ನೋಡ್ಬಿಟ್ಟು ಅರ್ಥ ಮಾಡಕ್ಕಾದಾಗ ಇಲ್ಲೇ ಸಿಗ್ತದ ಅಂದಾಗ ಯಾಕೆ ನಾವು ಅಂದ್ಬಿಟ್ಟು ಇಲ್ಲಿ ಬಂದಿದೀವಿ. ಈಗ ನಾವು ಬಂದಾಗ ಸ್ವಲ್ಪ ನೋವಿತ್ತು, ಕುತ್ಕೊಳಕ್ ಆಯ್ತು, ಏನಿಲ್ಲ. ಇವಾಗ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಆರಾಮ್ ಅನಿಸ್ತಾ ಐತೆ. ಈಗ ಇನ್ನೇ ಟ್ರಿಪ್ ಬರಳಿದಿರಿ, ಇನ್ನೇ ಟ್ರಿಪ್ ಬಂದ ಲೈಫ್ ಟೈಮ್ ಅಂದಾಗ ನಾವ್ ಯಾಕೆ ಮನ್ಸ್ಕೋಬಾರ್ದು. ಲೈಫ್ ಟೈಮ್ ಚೆನ್ನಾಗಿರ್ತೀನಿ ಅಂದಾಗ ಬೇರೆ ಕಡೆ ಹೋಗಿ ಕುಯ್ಸ್ಕೊಂಡು ನಾವು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಮ್ಗೆ ನಾರ್ಮಲ್ ಆಗಿ ಸಿಗ್ತೀನಿ ಅಂದಾಗ ಇನ್ನೊಂದಷ್ಟು ದಿವಸ ಆರಾಮಾಗಿ ಜೀವನ ಮಾಡ್ಬೋದಲ್ಲ ಅಂತ ನಾನು ಹುಡಿಕೊಂಡು ನಿಮ್ಗೆ ಇಲ್ಲಿ ಬಂದಿದ್ದೀವಿ. ಯಾವೂರಿಂದ? ನಾವು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀವಿ. ಪಕ್ಕ ಮಂಡ್ಯದಿಂದ ಒಂದು 5 ಕಿಲೋಮೀಟರ್. ಅಲ್ಲಿಂದ ನಾವು ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನೋಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಈಗ ನಾವು ಬಂದಾಗ ಪೇನ್ ಜಾಸ್ತಿ ಇತ್ತು, ಕುಂತ್ಕೊಳಕ್ ಆಯ್ತಿನಿಲ್ಲ. ಈಗ ಹೆಂಗ ಅನ್ಸ್ತಾ ಇದೆ? ಈಗ ಆರಾಮ್ ಅನ್ಸ್ತಾ ಇದೆ. ಈಗ ಏನ್ ಅನ್ಸ್ತದೆ, ಹಿಂಗ್ ಕುಂತ್ಕೊಂಡ್ರು ನನಗೆ ಒಂಥರ ಇರುವೆ ಇರ್ದಂಗ ಆಗೋದು, ಕೆಳಗಡೆ ಗಂಟ ಜುಮ್ಮ ಅಂತ ಬರೋದು. ಈಗ ಇಷ್ಟೊತ್ತು ಕುಂತ್ಕೊಳಕ್ಕೆ ಆಯ್ತಿಲ್ಲ ನನಗೆ ಸೀಟ್ ಮೇಲೆ. ಕುಂತ್ಕೊಂಡ ತಕ್ಷಣ ಏನಾಗ್ಬಿಡ್ತಿಲ್ಲ, ಹಿಂಗೆ ಹಾವು ನುಲಿತದಲ್ಲ ಜುಮ್ಮಿ ತರ. ಈಗ ಒಂದು ಹಾವಿಗೆ ಹೊಡೆದಾಗ ಯಾವ ತರ ಆ ಕಡೆ ಈ ಕಡೆ ಒದ್ದಾಡುತ್ತ ಆ ತರ ಒದ್ದಾಡುವೆ ನಾನು. ಇವ್ರ ಜೊತೆ ಇವ್ರು ಬರೋ, ಇವ್ರನ್ನ ಫ್ರೆಂಡ್ ಅಂತ ಕಾಂತರಾಜ್ ಅಂತ ಟೀ ಕುಡಿ ಕೊಯ್ತಿದಾಗ ನಮಗೂ 1.5 ತಿಂಗಳ ಏನಂತ ಸಂಪಾದನೆ ಏನು ಇಲ್ಲ. ಸಂಪಾದನೆ ಮಾಡಿ 1 ವರ್ಷ ಜಾಸ್ತಿ ಆಯ್ತು. 1 ವರ್ಷ ಆಯ್ತಾ, 2 ವರ್ಷ ತಡೀತಿದ್ದೀರಿ. ಈಗ ಏನಾಯ್ತಂದ್ರೆ ಓಡಿಸ್ತಾ ಇಲ್ಲ. ಹೋಗಿ ಲಾಸ್ಟ್ ಅಂತ ದೇವ್ರ ಮೇಲೆ ಭಾರ ಬಿಡಿ ಅಲ್ಲಿಂದ ಬಂದಿದ್ದೀವಿ. ಏನೋ ನಮ್ಮಂತರ ಒಳ್ಳೇದಾದ್ರೆ ಇನ್ನೊಂದಷ್ಟು ಜನ ಬರ್ಲಿ. ನಂದು ಈ ತರ ನೋವು ನಾನು 4 ಜನ ಹೇಳಿದಾಗ ಈಗ ಬೇರೆ ಕಡೆ ಎಲ್ಲ ಹೋಯ್ತಾ ಇದ್ರು ಬರ್ತಾರೆ. ಅಡ್ರೆಸ್ ಕೇಳಿದಾಗ ಇಲ್ಲಿ ಬರ್ತೀನಿ ಅಂದಾಗ ನಮ್ಗೂ ಪಾಪ ನಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ. ಅಷ್ಟಾಗಿ ನಾನು ನೋವು ಈಗ ಒಂದ್ ಸ್ವಲ್ಪ ರಿಲೀಫ್ ಆಗಿದೆ, ಆರಾಮಾಗಿ.